ಟೀಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿದ್ನಲ್ಲ ಬ್ರೋ. ತಲೆ ಹಿಡ್ಕ ಟಿಪಿಕಲ್ ಕನ್ನಡಿಗ ಅಲ್ಲ ಅವನು, ತಲೆ ಹಿಡ್ಕ ಅವನು. ಓಕೆ, ಟಿಪಿಕಲ್ ಕನ್ನಡಿಗ ಲಲಿತ್ ಅವ್ರ ಬಗ್ಗೆ ಮಾತಾಡೋಣ ಇವತ್ತು. ಪ್ರಾಬ್ಲಮ್ ಏನಂತ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಕ್ರಿಸ್ತ ಶಕ 3 ತಿಂಗಳ ಹಿಂದೆ ನಡೆದ ತೊಂದರೆಗಳು ಇವು. 3 ತಿಂಗಳ ಹಿಂದೆ ಯಾವಾಗ ಅಂದ್ರೆ ರೆಡ್ ಪ್ಯಾರಾಸೈಟ್ ಮತ್ತೆ ಈ ಟಿಪಿಕಲ್ ಕನ್ನಡಿಗ ಇವರಿಬ್ರು ಜೊತೆಗೆ ಸೇರ್ಕೊಂಡ ಮೇಲೆ ಆಗಿದಂತ ಕೆಲ್ಸಗಳಿವು. ಫಸ್ಟ್ ವಿಡಿಯೋ ಆಗ್ತಾನೆ ಅಯ್ಯಪ್ಪ. ಮಾಡ್ಸ್ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ನನಗೆ ಆ ವಿಡಿಯೋ ಸೆಂಡ್ ಮಾಡ್ರಿ. ನೀವು ಅದು ಗೊತ್ತಾಗ್ತಲ್ಲ, ಸಪೋರ್ಟ್ ಕನ್ನಡ ಸ್ಟ್ರೀಮರ್ ಸಪೋರ್ಟ್ ರೆಡ್ ಪ್ಯಾರಾಸೈಟ್ ಸಪೋರ್ಟ್ ಅಂತ ಆಗ್ತಾನೆ. ವೆಲ್ ಅಂಡ್ ಗುಡ್, ಕನ್ನಡ ಸ್ಟ್ರೀಮಿಂಗ್ ಸಪೋರ್ಟ್ ಮಾಡ್ತಿದ್ಯಾ ಮಾಡುದ್ರು, ಓಕೆ ಡನ್. ಅದ್ರಲ್ಲಿ ಯಾರ್ಯಾರು ಕಮೆಂಟ್ ಆಗ್ತಾರೆ SMR ಗೇಮಿಂಗ್ ಸಪೋರ್ಟ್ ಮಾಡಿ ಹಂಗೆ ಹಿಂಗೆ ಅಂತ. ಬ್ರೋ ಗುಂಪಲ್ಲಿ ಬಂದು ಒಬ್ಬನ್ನ ತುಳಿಯೋದಲ್ಲ ಬ್ರೋ, ತುಳಿದು ಬೆಳೆಯೋದಲ್ಲ ಬ್ರೋ, ಹಂಗೆ ಹಿಂಗೆ ಈ ತರ ಎಲ್ಲ ಮಾತಾಡೋರು. ಆ ಯಪ್ಪಂಗೆ ಗಂಧ ಗಾಳಿನೂ ಗೊತ್ತಿಲ್ಲ, ಶಾಟಾನು ಗೊತ್ತಿಲ್ಲ ಗೇಮಿಂಗ್ ಕಮ್ಯುನಿಟಿ ಬಗ್ಗೆ. 5 ವರ್ಷದಿಂದ RP ಕನ್ನಡದ ಫಸ್ಟ್ ಸ್ಟ್ರೀಮರ್ ಬಂದಿದ್ದು. RP ಮಾಡಿದಷ್ಟು ಟಾಕ್ಸಿಸಿಟಿ, RP ಮಾಡಿದಷ್ಟು ಜಗಳಗಳು ನಾವು ಅದಾದ್ಮೇಲೆ ಮಾಡಿದ್ವಿ. ಫಸ್ಟ್ ಆಫ್ ಆಲ್ RP ತಂದು ಜಗಳ ಆಗೋಕೆ ಮೇನ್ ರೀಸನ್ RP ನಮಗೆ ಅಂದಿದ್ದಕ್ಕೆ ರಂಡಿ ಮಕ್ಕಳು ಅಂತ ನಾವು ಅವನ ಹತ್ರ ಜಗಳ ಮಾಡ್ಕೊಂಡಿದ್ದು. ಅದ್ ಬಿಟ್ರೆ ಅದಕ್ಕಿಂತ ಮುಂಚೆ ಗುಂಪಲ್ಲ ಒಂದು ತುಳಿದಿಲ್ಲ ಪಡೆದಿಲ್ಲ ಏನು ಮಾಡಿಲ್ಲ. ಆ ಯಪ್ಪ 3 ವರ್ಷ ಮಾಡಿದ್ನ ನಾನು 1 ವರ್ಷ ಡಗ್ ಅಂತ ದೆಂಗ್ಬಿಟ್ಟು ಮೇಲ್ ಬಂದೆ ನಾನು, ಆಯ್ತಾ. ಏಕ್ದಮ್ ಮೇಲ್ ಬಂದಿದ್ದೀನಿ ನಾನು. 100ಗೆ ಫಸ್ಟ್ ಕಂಪ್ಲೀಟ್ ಮಾಡಿದ್ ನಾನು. ಅದಕ್ಕೆ ತಿಕಾ ಉರಿ ಅಯ್ಯಪ್ಪಂಗೆ ಅವಾಗ್ಲಿಂದನೂ ಇತ್ತು. ಅವಾಗ್ಲಿಂದ ಹಿಂದೊಂದು ಮುಂದೊಂದು ಮಾತಾಡಿದ್ದೆ ಅಯ್ಯಪ್ಪ. ಅವಾಗಿದ್ದು ಕಾಂಟ್ರವರ್ಸಿ ಇದು. ಅದನ್ನ ಯಪ್ಪ ಟಿಪಿಕಲ್ ಕನ್ನಡಿಗಾಗಿ ಹೆಂಗ್ ಎಕ್ಸ್ಪ್ಲೈನ್ ಮಾಡೋರು ನನಗೆ ಗೊತ್ತಿಲ್ಲ. ಫಾಂಟಮ್ ಲೈವ್, ಥ್ಯಾಂಕ್ ಯು ಸೊ ಮಚ್ ಬ್ರೋ ಫಾರ್ ದ 180 rupees super chat. ಅಷ್ಟೇ ಫಾಂಟಮ್ ಲೈವ್ ಇನ್ ದ ಚಾಟ್ ಗೈಸ್, ಥ್ಯಾಂಕ್ ಯು, ನಮಸ್ಕಾರ ಬ್ರೋ, ಥ್ಯಾಂಕ್ ಯು. ಅದಕ್ಕೆ ಯಪ್ಪ ತಿಕಾ ಎಲ್ಲ ಕಮೆಂಟ್ ಹಾಕೋದು. ಆಮೇಲೆ ಆ ಯಪ್ಪನ ವಿಡಿಯೋದಲ್ಲೇ ಒಂದು ವಿಡಿಯೋ, ನಿಮಗೆ ತಿಗಾ ತೊಳೆಯಕ್ಕೆ ಕಾಸಿಲ್ಲ ಬ್ರೋ, ತಿಗಾ ತೊಳೆಯಕ್ಕೆ ಕಾಸು ಹಾಕಿ ಅಂತ ಹೇಳ್ತಾ ಇದಾರೆ ಬ್ರೋ. ಬಗ್ಗಿ ಬ್ರೋ, ತಿಗಾ ತೊಳೆಯಕ್ಕೆ ಕಾಸು ಹಾಕ್ತಿವಿ ಹಂಗೆ ಹಿಂಗೆ, ಇದು ಅದು ಇದು ಈ ತರ ಬುಲ್ಶಿಟ್ಗಳು ಯಪ್ಪ ಹಾಕಿರೋದು. ಅವ್ರ ವಿಡಿಯೋ ಕಂಟೆಂಟ್ ಅಲ್ಲಿ ಹಾಕಿರೋದು. ಪ್ರಭುತ್ವದಲ್ಲಿ ಅಥವಾ ಪ್ರಚಾರದಲ್ಲಿ ಏನ್ ಪ್ರಚಾರ ಮಾಡ್ತಾರ ಅವ್ರ ಕಂಟೆಂಟ್ ಅಲ್ಲಿ ಅವರು? ಕನ್ನಡ ಯೂಟ್ಯೂಬರ್ಸ್ ಬೆಳೆಸಿ, ಕಂಟೆಂಟ್ ಕ್ರಿಯೇಟರ್ಸ್ ಬೆಳೆಸಿ, ಎಲ್ಲಾರನ್ನು ಬೆಳೆಸೋಣ, ನಮ್ ಕೈಲಿ ಆದಷ್ಟು ಜನ ಉಳ್ಸೋಣ, ಮಾಡೋಣ, ಬದನೆಕಾಯಿ ಬೋಸೋಡ ಅಯ್ಯಪ್ಪ ಹೇಳೋದು ವಿಡಿಯೋದಲ್ಲ. ಅಯ್ಯಪ್ಪ ಹೇಳೋದು ಹಿಂಗೆ ಮಾಡದೇನ್ ಕೆಲ್ಸ? ಬೇರೆ ಕಂಟೆಂಟ್ ಕ್ರಿಯೇಟರ್ ಬಗ್ಗೆ ಆಡ್ಕೊಳ್ಳೋದು, ಬೇರೆ ಕಂಟೆಂಟ್ ಕ್ರಿಯೇಷನ್ ಕಂಟೆಂಟ್ಗಳನ್ನ ಆಡ್ಕೊಳ್ಳೋದು, ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು, ಬೇರೆಯವ್ರ ಬಗ್ಗೆ ಗ್ರೂಪಿಸಮ್ ಮಾಡ್ಕೊಂಡು ಮಾತಾಡೋದು. ನಾನು ಒಳ್ಳೆಯವನಲ್ಲ ಗುರು, ನಾನು ಒಳ್ಳೆಯವನಲ್ಲ, ನನ್ ಒಳ್ಳೆಯವನು ಅಂತ ನಂಬಿ ಅಂತ ನಾನು ಹೇಳ್ತಾ ಇಲ್ಲ. ನನ್ ವಿಚಾರಕ್ಕೆ ಬಂದವನೇ ಮಾತಾಡ್ತಾ ಇದ್ದೀನಿ ಅಷ್ಟೇ, ಮುಗೀತು. ನಾನು ಒಳ್ಳೆಯವನಲ್ಲ. ಗೊತ್ತಿಲ್ಲ ನನಗೆ ಏನಕ್ಕೆ ಈ ತರ ಮಾಡಿದ್ದು ಅಂತ. ಅದಾದ್ಮೇಲೆ ಪ್ರತಿಯೊಂದು ನೆಗೆಟಿವಿಟಿ ಈ ತರ ಇಂಡೈರೆಕ್ಟ್ ಆಗಿ ಟಾಂಟ್ ಕೊಡೋದು. ಅದಾದ್ಮೇಲೆ ಉಡಾಲ್ ಬಾಬಿ ಆ ಕಾನ್ಸೆಪ್ಟ್ ಬಗ್ಗೆ ಇಂಡೈರೆಕ್ಟ್ ಆಗಿ ವಿಡಿಯೋ ಮಾಡಾಕೋದು. ಅದಾದ್ಮೇಲೆ RP ಮೇಲೆ ಒಂದು ಕಾಂಟ್ರವರ್ಸಿ ಆಗುತ್ತೆ, ರೀಸೆಂಟ್ ಕಾಂಟ್ರವರ್ಸಿ. ಆ ಕಾಂಟ್ರವರ್ಸಿಗೆ ನಾವೆಲ್ಲ ರೆಸ್ಪಾಂಡ್ ಮಾಡ್ತೀವಿ. ಅದಾದ್ಮೇಲೆ ಉಡಾಲ್ ಬಾಬಿ ಬ್ರೋ ಒಂದು ಮೆಸೇಜ್ ಹಾಕಿದ್ರೆ ಎಲ್ಲ ಕ್ಲಿಯರ್ ಆಗ್ತಿತ್ತಲ್ಲ ಹಂಗೆ ಹಿಂಗೆ ಅಂತ. ಬ್ರೋ ನಾನು RPಗೆ ಮೆಸೇಜ್ ಆಗ್ತದೆ, ಬ್ರೋ ಇನ್ ಮುಂದೆ ನಾನು ಮಾತಾಡಲ್ಲ, ನೀವು ಮಾತಾಡ್ಬೇಡಿ ಸರಿ ಬ್ರೋ ಅಂತ ಹೇಳ್ಬಿಟ್ಟು RP ಸೆಟ್. ಉಡಾಲ್ ಬಾಬಿಗೂ ಅದೇ ರೀತಿ ಮೆಸೇಜ್ ಆಗ್ತದೆ. ಅಯ್ಯಪ್ಪ ರಿಪ್ಲೈನು ಕೂಡ ಮಾಡಕ್ಕಾಗ್ಲಿಲ್ಲ. ಬಿಲ್ಡಪ್ಗೆ ಸ್ಟ್ರೀಮ್ಗಳಲ್ಲಿ ಹೇಳೋದು ಬೇರೆ ವಿಚಾರ, ಬಟ್ ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡ್ಬೇಕು ಅನ್ನೋದು ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಅಂತ ಅನ್ಕೊಂತೀನಿ ನಾನು. ಅದೇ ಉಡಾಲ್ ಬಾಬ್ಯ ಮೊನ್ನೆ ನನ್ನ ಬಗ್ಗೆ ಯಾರೊಬ್ರು ಟ್ರೋಲ್ ಅಥವಾ ರೋಸ್ಟ್ ಮಾಡ್ತಾರೆ, ದುಡ್ಡು ಬೆಟ್ಟಿಂಗ್ ಆ್ಯಪ್ ಶೋಕಿ ಅಂತ ಹೇಳ್ಬಿಟ್ಟು ಆ ವಿಡಿಯೋದಲ್ಲಿ ಹೇಳ್ತಾರೆ. ಅದ್ರಲ್ಲಿ ಹೋಗಿ ನಗೋ ಕಮೆಂಟ್ ಹಾಕಕ್ಕಾಗುತ್ತೆ. ನನಗೆ ಓಕೆ ಬ್ರೋ ಅಂತ ಒಂದು ರಿಪ್ಲೈ ಮಾಡಕ್ಕಾಗಲ್ಲ. ಆಮೇಲೆ ಹೇಳೋದು ಒಂದು ಮೆಸೇಜ್ ಹಾಕಿದ್ರೆ ಕ್ಲಿಯರ್ ಆಗ್ತಿತ್ತಲ್ಲ ಬ್ರೋ ಮ್ಯಾಟ್ರು ಅಂತ ಹೇಳ್ಬಿಟ್ಟು ಸುಮ್ಮನೆ ಡೈಲಾಗ್ ಹೊಡೆಯೋದು, ಅದು ಆಡಿಯನ್ಸ್ ಪರ್ಪಸ್ ಸೇಕ್. ನಂಗೆ ಗೊತ್ತಿಲ್ಲ. RP ರಿಪ್ಲೈ ಪಾಪ, RP ತಪ್ಪಿಲ್ಲ. ಆ ಟೈಮ್ನಲ್ಲಿ RP ರಿಪ್ಲೈ ಮಾಡಿದೆ. ಝೂಪಿನಲ್ಲಿ ಲೂಡೋ ಆಡು ಬರೀ ₹1 ಹಾಕಿ ಫ್ರೀ ಟೈಮ್ ನಲ್ಲಿ ಅರ್ನಿಂಗ್ ಮಾಡಕ್ಕೆ ಲಕ್ಷ ದುಡ್ಡು. ನೀವು ಲಕ್ಷ ದುಡ್ಡು ಮಾಡ್ಬೇಕಾ? ಹಾಗಿದ್ರೆ ಆನ್ಲೈನ್ ಬಿಟ್ಟಿಂಗ್ ಆಪ್ ಗಳಲ್ಲಿ ಆಟ ಆಡಿ, ಅದಾದ ನಂತರ ಮನೆ ಮಠ ಮಾಡ್ಕೊಂಡು ನಂತರ ಭಿಕ್ಷುಕರಾಗಿ, ಆಮೇಲೆ ನೀವೆಲ್ಲ ಕಷ್ಟಪಟ್ಟು ಭಿಕ್ಷೆ ಬೇಡ್ಕೊಂಡು ಇನ್ಫ್ಲುಯೆನ್ಸರ್ ಆಗೋಣ. ಇನ್ಫ್ಲುಯೆನ್ಸರ್ ಆಗಿ ಬೆಟ್ಟಿಂಗ್ ಆಪ್ ಗಳನ್ನ ಮತ್ತೆ ಫೇಕ್ ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಮಾಡೋಣ. ಇದರಿಂದ ಲಕ್ಷಾಂತರ ಮನೆಗಳು ಹಾಳಾಗ್ತಿದ್ರು ಕೂಡ, ಲಕ್ಷಾಂತರ ಯುವಕರು ನಮ್ಮ ಭಾರತದಲ್ಲಿ ಈ ಬೆಟ್ಟಿಂಗ್ ಆಪ್ ಗಳಿಂದ ಸೂಸೈಡ್ ಮಾಡ್ಕೊಳ್ತಿದ್ರು ಕೂಡ. ನಮಗೆ ದುಡ್ಡು ಮುಖ್ಯ. ಅದಾದ ನಂತರ ಈ ಬೆಟ್ಟಿಂಗ್ ಆಪ್ ಪ್ರಮೋಷನ್ ಗಳಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡೋಣ. ಒಂದು ₹5,000 ₹10,000 ಇನ್ಸ್ಟಾಗ್ರಾಮ್ ಅಲ್ಲಿ ಗಿವ್ ಅವೇ ಅಂತ ಮಾಡಿ ಬಿಟ್ಟಿ ಬಿಲ್ಡಪ್ ತಗೋಣ. ಸೊ ನೀವು ನಂತರ ಶ್ರೀಮಂತ ಭಿಕ್ಷುಕರಾಗಬೇಕಾ? ಹಾಗಿದ್ರೆ ಇನ್ಫ್ಲುಯೆನ್ಸರ್ಸ್ ಹೇಳೋ ಮಾತು ಕೇಳ್ಕೊಂಡು ಆನ್ಲೈನ್ ಬೆಟ್ಟಿಂಗ್ ಆಪ್ ಗಳಲ್ಲಿ ಬೆಟ್ಟಿಂಗ್ ಆಡಿ ನಂತರ ಮನೆ ಮಠ ಮಾಡ್ಕೊಂಡು ರೋಡ್ಗೆ ಬನ್ನಿ. ಅದಾದ್ಮೇಲೆ ದೆನ್ ಕಮ್ಸ್ ನೆಕ್ಸ್ಟ್ ವಿಚಾರ. ಅದೇ ರೋಸ್ಟ್ ವಿಡಿಯೋಗಳಲ್ಲಿ ಟಿಪಿಕಲ್ ಕನ್ನಡಿಗ ಮತ್ತೆ ಕಮೆಂಟ್ ಏನಂತ, ಬಿಗ್ ಬಾಸ್ ಬಂದಾಗ ಈ ತರ ಸ್ಪರ್ಧಿಗಳು ಉಟ್ಕೊಳ್ಳೋದು ಸಹಜ, # ಕಲಿಯುಗದ ಕರ್ಣ. ಒಂದು ಇನ್ನೊಂದು ಕಮೆಂಟು ಏನಾಗ್ತಾನೆ ಗುರು, ಏನಾಗ್ತಾನೆ ವಿಕಾಸ್ ಗೌಡ ಬನ್ನಿ ಜನರ ಹತ್ರ 100 ಕೊಟ್ಟು 200 ಕಿತ್ಕೊಳ್ಳೋಣ, 100 ಕೊಟ್ಟು 1000 ಕಿತ್ಕೊಳ್ಳೋಣ ಅಂತ ಏನೋ ಆಗ್ತಾನೆ. ಸರಿ ಆಯ್ತು. ಈ ಅಪ್ಪ ಈ ತರ ಮೆಸೇಜ್ ಆಗ್ತಾ ಇದ್ದಾನೆ ಅಂತ ಅಂದ್ರೆ ಫಸ್ಟ್ ಅವ್ರ ತಿಕ್ಕ ಅವ್ರು ತೊಳ್ಕೊಬೇಕು, ಕರೆಕ್ಟಾ? ಅವ್ರ ತಿಕ್ಕನ ಅವ್ರು ತೊಳ್ಕೊಬೇಕು. ಟಿಪಿಕಲ್ ಕನ್ನಡಿಗ ಅವರೇ, ಲಲಿತ್ ನಿನಗೆ ಹೇಳ್ತಾ ಇರೋದು, ನಿನ್ನ ತಿಕ್ಕ ನೀನ್ ತೊಳ್ಕೊಬೇಕು. ಮೈನ್ ಥಿಂಗ್ ಏನ್ ಹೇಳ್ತೀನಿ ನೋಡು, ನಿನ್ನ ಜೊತೆ ಇರೋರು ರೆಡ್ ಪ್ಯಾರಾಸೈಟ್ ಪ್ರಮೋಟ್ ಮಾಡಿದ್ದಾರೆ. 2 ವರ್ಷದ ಹಳೆ ವಿಡಿಯೋನು 5 ವರ್ಷದ ಹಳೆ ವಿಡಿಯೋ 2021 ಅಲ್ಲಿ ಬಂದಿರುವಂತ ವಿಡಿಯೋ. ಆ ವಿಡಿಯೋದಲ್ಲಿ ರೆಡ್ ಪ್ಯಾರಾಸೈಟ್ ರಮ್ಮಿ ಸರ್ಕಲ್, ಈ ವಿಡಿಯೋ ಸ್ಪಾನ್ಸರ್ ಮಾಡಿರೋದು ರಮ್ಮಿ ಅವರು ಅಂತ ಹೇಳಿದ್ರು. ಅದು ಪಬ್ಜಿ ವಿಡಿಯೋ. ಪಬ್ಜಿ ಯಾವತ್ತು ರಮ್ಮಿ ಸರ್ಕಲ್ ಅವರು ಸ್ಪಾನ್ಸರ್ ಮಾಡಲ್ಲ, ಅಥವಾ ಪಬ್ಜಿಗೂ ರಮ್ಮಿ ಸರ್ಕಲ್ಗೆ ಯಾವುದೇ ತರ ಸಂಬಂಧನೇ ಇಲ್ಲ. ಈ ಹೈಲೈಟೆಡ್ ವಿಡಿಯೋ ಸ್ಪಾನ್ಸರ್ಡ್ ಬೈ ರಮ್ಮಿ ಆಪ್. ನಿಮ್ಗೆಲ್ಲ ಗೊತ್ತಿರ್ಬೋದಲ್ಲ ಈಗ ರಮ್ಮಿ ಆಪ್ ಬಗ್ಗೆ ಕುತ್ತಾವಲ್ಲ ಜನ ಆಟ ಅಂತಾರದು. ಲಿಂಕ್ ಡಿಸ್ಕ್ರಿಪ್ಷನ್ ದಾಗ ಐತಿ, ಡೌನ್ಲೋಡ್ ಮಾಡ್ಕೊರಿ. ಫಸ್ಟ್ ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಮಾಡಿಕೊಂಡು ₹1000 ಬೋನಸ್ ಕೊಡ್ತಾರೆ. ಅದನ್ನ ಡಿಪಾಸಿಟ್ ಮಾಡಿ 200 ರೊಕ್ಕ ಗೆಲ್ಬಹುದು. ಸೊ ಹಾಕೋದು ಗೆಲ್ಲೋದು ಆಟ ಇದೆ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ದಾಗ ಇರ್ತೈತಿ. ನೀವು ಆಟ ಆಡಿ ಗೇಮ್ ಅಂದ್ರೆ ಮಸ್ತ್ ಐತಿ ರಮ್ಮಿದೆ.
ಆಟ ಆಗಿ ಗೆದ್ದ ಆದ್ಮೇಲೆ ನೀವು ವೀಸಾ, ಪೇಟಿಎಂ, ಆಮ್ಯಾಗ ಡೆಬಿಟ್ ಕಾರ್ಡ್, ಮಾಸ್ಟರ್ ಕಾರ್ಡ್ ಇಂದ ವಿಡ್ರಾ ಮಾಡ್ಕೋಬಹುದು ರೊಕ್ಕ. ಸೊ ಕುಂತ ಏನ್ ಮಾಡಂತೀರಪ್ಪ, ಆಡಕ್ ಸ್ಟಾರ್ಟ್ ಮಾಡ್ರಿ. ಆಮೇಲೆ ಮಧು ಬ್ರೋಗೆ ಮೆಸೇಜ್ ಹಾಕಿರೋದೇನಂತ ನಾನು ನೋಡಿದೀನಿ. ಅದು ಬ್ರೋ ನನಗೆ ಇಂಟರ್ನೆಟ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ ಬ್ರೋ, ಅವಾಗ ಮಾಡಿರೋದು ಪ್ರಮೋಷನ್, ಇವಾಗ ಯಾಕೆ ವಿಡಿಯೋ ತಗೊಂಡ್ ಮಾಡ್ತಾ ಇದ್ದೀರಾ ಗುರು? ನಿನ್ ವಿಡಿಯೋಗಳಲ್ಲಿ ನೀನ್ ಹೇಳಿದೆ ಚಿಕ್ಕ ವಯಸ್ಸಿಂದ ನಾನು ಸೈಬರ್ ಕೆಫೆಗೆ ಹೋಗಿ ಗೇಮ್ ಆಡ್ತಿದ್ದೆ, ಚಿಕ್ಕ ವಯಸ್ಸಿಂದ ಗೇಮ್ ಆಡಕ್ಕೆ ಇಂಟ್ರೆಸ್ಟ್ ಇತ್ತು, ಅವಾಗಿಂದ ಕಲ್ತಿದ್ದೆ, ಅದ್ ಮಾಡಿದ್ದೆ, ಇದ್ ಮಾಡಿದ್ದೆ. ಇದನ್ನ ನೀನೇ ಹೇಳಿದ್ಯಾ ವಿಡಿಯೋಗಳಲ್ಲಿ, ಇಂಟರ್ವ್ಯೂಗಳಲ್ಲೆಲ್ಲ. ಇವಾಗ ಬಂದು ಹೇಳ್ತೀಯಾ ನನಗೆ ಇಂಟರ್ನೆಟ್ ಗೊತ್ತಿರಲಿಲ್ಲ 3 ವರ್ಷದಿಂದ. ನಿನಗೆ ಒಂದು 27 ವರ್ಷ ಇರ್ಬೋದು, 3 ವರ್ಷದಿಂದ ನೀನ್ ನನ್ನ ಏಜೆ ಇರ್ತೀಯ. ನನಗೆ ಇವಾಗ 24 ವರ್ಷ. ನನ್ನ ವಯಸ್ಸಲ್ಲಿ ನಿನಗೆ ಇಂಟರ್ನೆಟ್ ಏನಂತ ಗೊತ್ತಿರಲಿಲ್ಲ, ನೀನ್ ಹೇಳ್ತಾ ಇರೋದು, ಇಫ್ ಐ ಆಮ್ ನಾಟ್ ರಾಂಗ್. ವಾ, ವೆರಿ ನೈಸ್. ಹಾಕೋದು ಗೆಲ್ಲೋದು ಆಟ ಇದೆ. ಅನ್ನೋದು ಬಿಗ್ ಬಾಸ್ ಬಂದಾಗ ಈ ತರ ಪ್ರತಿಭೆಗಳು ಉಟ್ಕೊಳ್ಳೋ ಸಹಜ, ಅಷ್ಟಾಗಿ ಕಲಿಯುಗದ ಕಾರಣ ಅಂತ ಹೇಳೋದು. ಇನ್ನೊಂದು ವಿಚಾರ ಏನಂತ ಅಂದ್ರೆ, ಈ ಸೈಡ್ ಲೈಕ್ ಏನೋ ಹೇಳ್ದಾಗ ವಿಕಾಸ್ ಗೌಡ್ರೆ ಬನ್ನಿ 100 ಕೋಟಿ 200 ಕಿತ್ಕೊಳ್ಳೋಣ ಅಂತ. ಬ್ರೋ ನನ್ನ ಹತ್ರ ಇದೆ ನಿಮ್ಮ ರೆಡ್ ಪ್ಯಾರಾಸೈಟ್ 2 ವರ್ಷದ ಮುಂಚೆ ಮಾಡಿರೋ ವಿಡಿಯೋ ನನ್ನ ಹತ್ರ ಇದೆ. 2 ವರ್ಷದ ಮುಂಚೆ ಮಾಡಿರೋ ವಿಡಿಯೋ ಇವಾಗ ಏನಕ್ಕೆ ಮಾತಾಡ್ತೀರಾ ಹಂಗೆ ಹಿಂಗೆ. 3 ವರ್ಷದ ಮುಂಚೆ ಮಾಡಿರೋ ವಿಡಿಯೋ ಗುಡ್ ಇನ್ಫ್ಲೂಯೆನ್ಸರ್ ಇವಾಗ ಅಂತ ಅಂದ್ರೆ ಇನ್ನ ಚಾನಲ್ ಅಲ್ಲಿ ಏನಕ್ಕಿದೆ? ದಟ್ಸ್ ಮೈ ಕ್ವಶನ್. ಏನಕ್ಕಿದೆ ಇನ್ನ ಚಾನಲ್ ಅಲ್ಲಿ? ದಟ್ ಈಸ್ ಮೈ ಓನ್ಲಿ ಕ್ವಶನ್. ಏನಕ್ಕಿದೆ? ಸರಿಯಾಗಿ 3 ವರ್ಷದಿಂದ ಮಾಡಿದೆ ಗುರು, ನೀನ್ ಇವಾಗ ಪ್ರಮೋಟ್ ಮಾಡ್ತಿಲ್ಲ ಅಲ್ವಾ? ರಿಮೂವ್ ಮಾಡು. ಆಮೇಲೆ ನಮ್ಮ ಉಡಾಲ್ ಪವಿ ಅವರು ಕೂಡ ಮಾಡಿದ್ದಾರೆ. ಸೊ ಬ್ರೋ ಬೇರೆಯವ್ರ ಬಗ್ಗೆ ವಿಡಿಯೋ ಕಮೆಂಟ್ ಮಾಡ್ತಾ ಇದೀರಾ ಅಂತ ಅಂದ್ರೆ ನಿಮ್ದು ನೀವು ನೋಡ್ಕೋಬೇಕು ಬ್ರೋ. ಫಸ್ಟ್ ನೀವು ಕೂಡ ಮಾಡಿದಿರಾ. ಉಡಾಲ್ ಪವಿ ಅವರೇ ರಮ್ಮಿ ಸರ್ಕಾಲ್ಗೆ ಇನ್ವೈಟ್ ಮಾಡಿದಿರಾ. ಸೊ ನೀವು ಬೇರೆಯವ್ರ ಬಗ್ಗೆ ಮಾತಾಡಕ್ ಮುಂಚೆ ನೀವು ಮಾಡಿರ್ಬಾರ್ದು. ನೀವು ಮಾಡಿದ್ರೆ ಬೇರೆಯವ್ರ ಬಗ್ಗೆ ಮಾತಾಡ್ಬಾರ್ದು. ಎಷ್ಟೊತ್ತು ಬ್ರೋ ನಿಮ್ಗೆ ಟ್ರಿಗರ್ ಮಾಡಕ್ ಒಂದು ವರ್ಡ್ ಸಾಕು ಬ್ರೋ. ಲಾಸ್ಟ್ ಕಂಟ್ರೋಲ್ಸ್ ಅಲ್ಲಿ ಒಂದು ವರ್ಡಿಗೆ ಟ್ರಿಗರ್ ಆಗೋಗ್ಬಿಟ್ಟಿದ್ರ ಬ್ರೋ ನೀವು. ಮತ್ತೆ ಏನಕ್ಕೆ ಸುಮ್ಮನೆ ಆ ತರ ವರ್ಡ್ಸ್ ನ ಮಾತ್ರ ಮಾತಾಡಿಸ್ತೀರಾ? ಸಿಂಪಲ್ ಅಲ್ವಾ?